Okay, so let us start with the next problem, problem number 5. ಸೊ ಪ್ರಾಬ್ಲಮ್ ನಂಬರ್ 5 ಬಂದು ನಿಮಗೆ ಓದ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಲೆಟ್ ಮೀ ಶೇರ್ ದ ಸ್ಕ್ರೀನ್. ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮಗೆ? ಸೊ ಪ್ರಾಬ್ಲಮ್ ಓದ್ಬಿಡ್ತೀನಿ ಏನಿದೆ ಅಂತ. ದ average assets balances of apparel division for 2008 are given below. ಯಾವುದೋ ಒಂದು ಡಿವಿಷನ್ದು ಅಸೆಟ್ಸ್ದು ಡೀಟೇಲ್ಸು ಅಥವಾ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಥವಾ ಬ್ಯಾಲೆನ್ಸ್ ಶೀಟ್ ಡೀಟೇಲ್ಸ್ ಅವ್ರು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ನೋಡಿ. ಒಂದು ಕ್ಯಾಶು 2.5 ಲಕ್ಷ, ರಿಸೀವಬಲ್ಸು 3,75,000, ಇನ್ವೆಂಟ್ರಿ ಅದರಲ್ಲಿ ರಾ ಮೆಟೀರಿಯಲ್ಸು, ವರ್ಕ್ ಇನ್ ಪ್ರೋಗ್ರೆಸ್ಸು, ಫಿನಿಶ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಅದರೆಲ್ಲ ಟೋಟಲ್ ಬಂದು 6,25,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಬಂದು 25 ಲಕ್ಷ ಇದೆ. ಸಾರಿ, ಹಾಂ, ಗ್ರಾಸ್ ಫಿಕ್ಸ್ಡ್ ಅಸೆಟ್ಸ್ ಬಂದು 25 ಲಕ್ಷ. ಇದರಲ್ಲಿ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಅಂತ ತೆಗ್ದಿದ್ದಾರೆ. ಏನಿದು ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಅಂತ ಅಂದರೆ, ಸೊ ನೀವು ವರ್ಷ ಏನು ಮಾಡ್ತೀರಾ ಅಂತ ಅಂದರೆ ಡೆಪ್ರಿಸಿಯೇಷನ್ ಅಂತ ಸಪ್ರೇಟ್ ಆಗಿ ಎತ್ತಿಡ್ತೀರಾ. ಇಷ್ಟು ದುಡ್ಡು ಅಂತ ಸಪ್ರೇಟ್ ಆಗಿ ಎತ್ತಿಡ್ತೀರಲ್ಲ, ಅದನ್ನ ನಾವೇನಂತ ಕರಿತೀವಿ? ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಓವರ್ ಎ ಪೀರಿಯಡ್ ಆಫ್ ನೀವು ಕಲೆಕ್ಟ್ ಮಾಡ್ಕೊಳ್ಳೋ ಡೆಪ್ರಿಸಿಯೇಷನ್ ಅಮೌಂಟ್ನ ನಾವು ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. 25 ಲಕ್ಷ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ 10 ಲಕ್ಷ ತೆಗೆದಿದ್ದಾರೆ. ಸೊ 15 ಲಕ್ಷ ಕೊಟ್ಟಿದ್ದಾರೆ. ಸೊ 2.5 ಲಕ್ಷ, 3,75,000, 6,25,000, 15 ಲಕ್ಷ ಇಷ್ಟನ್ನು ಸೇರಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 27,50,000 ಬರುತ್ತೆ. ಇದು ನಿಮ್ಮ ಅಸೆಟ್ ಸೈಡು. ದೆನ್ ಕಮಿಂಗ್ ಟು ಲಯಬಿಲಿಟಿ ಸೈಡ್, ಒಂದು ಕರೆಂಟ್ ಲಯಬಿಲಿಟಿ 7,50,000 ಕೊಟ್ಟಿದ್ದಾರೆ. ಅದಾದ್ಮೇಲೆ ಈಕ್ವಿಟಿ ಬಂದು 20 ಲಕ್ಷ ಕೊಟ್ಟಿದ್ದಾರೆ. ಸೊ ಟೋಟಲ್ ಲಯಬಿಲಿಟಿ ಸೈಡ್ ಬಂದು ಏನಾಗುತ್ತೆ? 27,50,000. ಸೊ ಅಲ್ಲಿಗೆ ನಿಮ್ಮ ಲಯಬಿಲಿಟಿ ಸೈಡು 20 ಲಕ್ಷ ಈಕ್ವಿಟಿ, 7,50,000 ಬಂದು ಕರೆಂಟ್ ಲಯಬಿಲಿಟಿ, ಮತ್ತೆ ನಿಮ್ಮ ಅಸೆಟ್ ಸೈಡ್ ಅಲ್ಲಿ ಬಂದು ಕ್ಯಾಶು, ರಿಸೀವಬಲ್ಸು, ಇನ್ವೆಂಟ್ರಿ ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಸೇರಿ ಎಷ್ಟಾಯ್ತು? 27,50,000 ಆಯ್ತು. ಇದು ಜಸ್ಟ್ ಬ್ಯಾಲೆನ್ಸ್ ಶೀಟು ನಿಮ್ಗೆ ಏನ್ ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ. ನಾವು ಏನ್ ಹೇಳಿದ್ದಾರೆ ನೋಡಿ. ಡ್ಯೂರಿಂಗ್ ದ ಇಯರ್ 2008 apparel division earned a profit of rupees 3 lakhs. ಆ ಒಂದು ಏನಂತ ಕರಿತೀವಿ, ನಿಮ್ಮ ಈ ಫ್ಯಾಷನ್ಗೆ ಸಂಬಂಧಪಟ್ಟಂತ ಡಿವಿಷನ್ ಅಪರೆಲ್ ಡಿವಿಷನ್ ಅಂತ ಯೂಶಲಿ ಕರೆಯುವಂಥದ್ದು ನಾವು. ಸೊ ಈ ಅಪರೆಲ್ ಡಿವಿಷನ್ ಬಂದು ಆ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ 3 ಲಕ್ಷ ಪ್ರಾಫಿಟ್ ಇನ್ಕರ್ ಮಾಡ್ಕೊಂಡಿರುತ್ತೆ ಬಿಫೋರ್ ಟ್ಯಾಕ್ಸ್ ಆನ್ ಟೋಟಲ್ ಸೇಲ್ಸ್ ಆಫ್ rupees 40 lakhs. ಸೊ ಟೋಟಲ್ ಸೇಲ್ಸ್ ಆಗಿರೋದು ಎಷ್ಟಪ್ಪ? 40 lakhs. ಸೊ ಪ್ರಾಫಿಟ್ ಅರ್ನ್ ಮಾಡಿರೋದು ಎಷ್ಟು? ಪ್ರಾಫಿಟ್ ಅರ್ನ್ ಮಾಡಿರೋದು 3 lakhs ಬಿಫೋರ್ ಟ್ಯಾಕ್ಸಸ್. ನಾವು 3 ಕ್ವಶನ್ ಕೇಳಿದ್ದಾರೆ. ಸೊ ಲೆಟ್ ಸಿ ಏನೇನು ಕೇಳಿದ್ದಾರೆ. ಒಂದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಯೂಸಿಂಗ್ ನೆಟ್ ಅಸೆಟ್ಸ್ ಆಸ್ ದ ಇನ್ವೆಸ್ಟ್ಮೆಂಟ್ ಬೇಸ್ ಅಂತೆ. ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಫಾರ್ಮುಲಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಗೆ ಏನಂತ. ಸೊ ನಿಮ್ಮ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ದಟ್ ಇಸ್ ವಾಟ್ ವಿ ಕಾಲ್ ಎಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೆಟ್ ಅಸೆಟ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ? ಟೋಟಲ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿ ಅಂತ ಹೇಳಿದ್ದಾರೆ. ಆ ತರ ಮಾಡ್ಕೊಂಡು ನೀವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಒಂದು. ಎರಡನೇದು, ರೆಸಿಡಿಯಲ್ ಇನ್ಕಮ್ ಯೂಸಿಂಗ್ ಅ ಕ್ಯಾಪಿಟಲ್ ಚಾರ್ಜ್ ಆಫ್ 10% ಆನ್ ನೆಟ್ ಅಸೆಟ್ಸ್ ಅಂತೆ. ಅಂದ್ರೆ ಕೊನೆಯಲ್ಲಿ ನಿನ್ನ ಹತ್ರ ಉಳ್ಕೊಂಡಿರೋ ದುಡ್ಡು ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡು ಹೇಳು. ಯಾವಾಗ? ವೆನ್ ಯು ಟೇಕ್ ಕ್ಯಾಪಿಟಲ್ ಚಾರ್ಜ್ ಆಫ್ 10% ಆನ್ ನೆಟ್ ಅಸೆಟ್ಸ್ ಅಂತ. ಏನಿದು ಕ್ಯಾಪಿಟಲ್ ಚಾರ್ಜ್ ಆಫ್ 10% ಆನ್ ನೆಟ್ ಅಸೆಟ್ಸ್ ಅಂತ ಅಂದ್ರೆ, ನೀವು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ನಿಮ್ಗೆ ಆಗ್ತಿರೋ ಅಂತ ಅಡಿಷನಲ್ ಕಾಸ್ಟ್ ಎಷ್ಟು? ದಟ್ ಈಸ್ ವಾಟ್ ವಿ ಕಾಲ್ಡ್ ಅಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಲ್ಲ, ಅದು 10% ಅಂತ ಕೊಟ್ಟಿದ್ದಾರೆ. ಥರ್ಡ್ ಕ್ವಶನ್ ಕೇಳಿದ್ದಾರೆ ಏನಂತ, ಇಫ್ ದ ಮ್ಯಾನೇಜ್ಮೆಂಟ್ ಡಿಸೈರ್ಸ್ ದ ಡಿವಿಷನ್ ಟು ಇನ್ಕ್ರೀಸ್ ಇಟ್ಸ್ ROI, ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನು ಏನಾದ್ರೂ ಅವನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿರುತ್ತೆ, ಕ್ವಶನ್ ನಂಬರ್ ಎಲಿ ಎಷ್ಟು ಬಂದಿರುತ್ತೆ, ಅದನ್ನ ಎಷ್ಟು ಬಂದಿರುತ್ತೋ ಅದಕ್ಕೆ ಎಕ್ಸ್ಟ್ರಾ 5% ಅವನೇನಾದ್ರೂ ಹಾಕಿದ್ರೆ ಡ್ಯೂರಿಂಗ್ ದ ಇಯರ್ 2009 ಅಲ್ಲಿ, ಅಂದ್ರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ, ವಾಟ್ ಚೇಂಜ್ ಇನ್ ಪ್ರಾಫಿಟ್ ಮಾರ್ಜಿನ್ ಆನ್ ಸೇಲ್ಸ್ ಆರ್ ಅಸೆಟ್ ಟರ್ನ್ ಓವರ್ ರೇಷಿಯೋ ವುಡ್ ಬಿ ರಿಕ್ವೈರ್ಡ್ ಅಂತೆ. ಯಾವ ರೀತಿ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಬದಲಾವಣೆ ಆಗುತ್ತೆ ಹೇಳಿ ಅಂತ ಕೇಳಿದಾನೆ ಇಲ್ಲಿ. ಸೊ ಈ 3 ಕ್ವಶನ್ಗೆ ನೀವೇನ್ ಮಾಡ್ಬೇಕಾಗತ್ತೆ? ಆನ್ಸರ್ನ ಮಾಡ್ಬೇಕಾಗತ್ತೆ. ನಾವು ಸೊ ನಿಮ್ಮ ಆನ್ಸರ್ನ ಮಾಡೋದಕ್ಕೆ ಸೊ 3 ಸಪ್ರೇಟ್ ಕ್ವಶನ್ಸ್ಗಳು ಕೇಳಿದಾನೆ. 3 ಸಪ್ರೇಟ್ ಕ್ವಶನ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ ನಾವೀಗ? ಸೊ ಆನ್ಸರ್ನ ನಾವು ಮಾಡ್ಬೇಕಾಗತ್ತೆ. ನೀವು ನಾವು ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ. ಓಕೆ,
ಸೊ ಎಕ್ಸೆಲ್ ಶೀಟ್ ಅಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಕೇಳಿದ ನಾನು, ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ. ಸೊ ಯಾರಾದ್ರೂ ಒಬ್ರು ಹೇಳ್ತೀರಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ನಾನು ಏನ್ ಬರ್ಸಿದ್ದೆ ಅಂತ? ಸೊ ಪ್ರಾಫಿಟ್ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಅಸೆಟ್ ಎಂಪ್ಲಾಯ್ಡ್. ಅಸೆಟ್ ಎಂಪ್ಲಾಯ್ಡ್ ಅಂತ ಹೇಳಿದ್ದೆ ನಾವು. ಸೊ ಸೇಮ್ ಫಾರ್ಮುಲಾ ನಾನು ಏನ್ ಮಾಡ್ತೀನಿ ಇವಾಗ, ಸೊ ಹಾಕ್ತಾ ಇದ್ದೀನಿ. ಸೊ ಏನ್ ಫಾರ್ಮುಲಾ ಇದೆ ಆ ಫಾರ್ಮುಲಾ ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ತೀನಿ ನಾನು, ಸೊ ಬರೀತೀನಿ ನಾನು ಇಲ್ಲಿ. ನಾವು ಸ್ಕ್ರೀನ್ ಅಲ್ಲಿ ಇವಾಗ ಏನ್ ಕಾಣಿಸ್ತಾ ಇದೆ ಹೇಳಿ ನಿಮ್ಗೆ? ಓಕೆ ಫೈನ್. ಈಗ ಈಗ ಈ ಒಂದು ಫಾರ್ಮುಲಾ ನಾನು ಏನ್ ಮಾಡ್ಬೇಕು ಇವಾಗ, ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ ಇವಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಪ್ಪ ಕೊಟ್ಟಿದ್ದಾನೆ ಅವನು? ಸೊ ಈಕ್ವಲ್ಸ್ 3 lakh ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಬೇಸ್ ಎಷ್ಟು ಕೊಟ್ಟಿದ್ದಾನೆ? ಇನ್ವೆಸ್ಟ್ಮೆಂಟ್ ಬೇಸ್ ಅವ್ನ ಕ್ವಶನ್ ಅಲ್ಲಿ ಹೇಳಿದಾನೆ ನೋಡಿ. ಇನ್ವೆಸ್ಟ್ಮೆಂಟ್ ಬೇಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ ನೆಟ್ ಅಸೆಟ್ಸ್ ಅಂತೆ, ಟೋಟಲ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಆಸ್ ದ ಇನ್ವೆಸ್ಟ್ಮೆಂಟ್ ಬೇಸ್ ಅಂತೆ. ಇನ್ವೆಸ್ಟ್ಮೆಂಟ್ ಬೇಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಇನ್ವೆಸ್ಟ್ಮೆಂಟ್ ಬೇಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ ಇಲ್ಲಿ. ಸೊ ಇನ್ವೆಸ್ಟ್ಮೆಂಟ್ ಬೇಸ್ ಇದೆಷ್ಟಿದೆಯಪ್ಪ ನಿಮ್ಮ ಕರೆಂಟ್ ಟೋಟಲ್ ಅಸೆಟ್ಸ್ ಎಷ್ಟಿದೆ? ಸೊ ನಿಮ್ಮ ಟೋಟಲ್ ಅಸೆಟ್ಸ್ ಎಷ್ಟಾಗುತ್ತೆ? 27,50,000 ಮೈನಸ್ ಕರೆಂಟ್ ಲಯಬಿಲಿಟಿ ಎಷ್ಟು? ಸೊ ನನ್ನ ಆನ್ಸರ್ ಎಷ್ಟು ಬರುತ್ತೆ ಈಗ? ಮ್ಯೂಟ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಬಂದು 20 lakhs ಬರುತ್ತೆ. Now this is my investment base. Now ಸೊ ಇನ್ವೆಸ್ಟ್ಮೆಂಟ್ ಬೇಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ. ಹಾಗೆ ಪ್ರಾಫಿಟ್ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ, ಎಷ್ಟು? 3 ಲಕ್ಷ ಅವನೇ ಕೊಟ್ಟಿದ್ದಾನೆ. ಸೊ ನಾನೇನ್ ಮಾಡ್ತೀನಿ ಇವಾಗ, ಸೊ ROI ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹಿಂಗೆ ಈಕ್ವಲ್ಸ್ ಪ್ರಾಫಿಟ್ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಬೇಸ್ ಇಂಟು 100 ಮಾಡ್ತೀನಿ. ಎಷ್ಟು ಬಂತಪ್ಪ? ಸಾರಿ ಕ್ಯಾಲ್ಕುಲೇಟ್ ಒಂದೇ ನಿಮಿಷ ಡಿವೈಡೆಡ್ ಬೈ ಇದೆಷ್ಟಿದೆ? ಇದು ಸಾರಿ ಇದೆಷ್ಟಿದೆ? 2 lakhs. 2 lakhs ಇದೆ, ಸಾರಿ ಇದು 20 lakhs ಆಗ್ಬೋದಲ್ವಾ? ಓಕೆ ಫೈನ್. ಎಷ್ಟು ಬಂತು ನೋಡಿ, ಈಕ್ವಲ್ಸ್ 3 lakhs ಡಿವೈಡೆಡ್ ಬೈ 20 lakhs ಇಂಟು 100 ಮಾಡ್ತೀವಿ. ಸೊ ಎಷ್ಟು ಬಂತು? ಅಲ್ಲಿಗೆ ಅರ್ಥ ಏನು, ನಿಮ್ಮ ROI ಬಂದು 15% ಆಯ್ತು. ಇದು ಏನು ತೊಂದರೆ ಆಗಲ್ಲ, ಇದು ಕ್ಲಾರಿಟಿ ಸಿಕ್ತು ನನಗೆ. ಸೊ ನನ್ನ ಕ್ವಶನ್ ನಂಬರ್ 1 ಕೇಳಿದ್ ಏನಪ್ಪಾ, ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೆ. ಸೆಕೆಂಡ್ ಕ್ವಶನ್ ಏನ್ ಕೇಳಿದಾನೆ? ರೆಸಿಡಿಯಲ್ ಇನ್ಕಮ್ ನ ಕೇಳಿದಾನೆ. ರೆಸಿಡಿಯಲ್ ಇನ್ಕಮ್ ಬಂದು ಏನು? ನಿಮ್ಮ ಸೆಕೆಂಡ್ ಕ್ವಶನ್ ರೆಸಿಡಿಯಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಡಿಯಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಒಂದು ನಿಮ್ಮ ಪ್ರಾಫಿಟ್ ಏನಿದೆ ಅದನ್ನ ತಗೊಳ್ಳಿ, ಅದಾದ್ಮೇಲೆ ಕ್ಯಾಪಿಟಲ್ ಚಾರ್ಜ್ ಅಂತ ಏನ್ ಹೇಳಿದಾನೆ ಅದನ್ನ ತಗೊಳ್ಳಿ. ಸೊ ಇದು ಎರಡನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಸಿಗೋದೇನೆ ಏನು? ರೆಸಿಡಿಯಲ್ ಇನ್ಕಮ್. ರೆಸಿಡಿಯಲ್ ಇನ್ಕಮ್ ಅಂದ್ರೆ ಏನು? ಎಲ್ಲ ಖರ್ಚಾಗಿ ಉಳ್ಕೊಂಡಿರೋಂಥ ನೀವು ಮಾಡೋವಂಥ ಫೈನಲ್ ಸೇವಿಂಗ್ಸ್ ಎಷ್ಟು ಅಂತ. ಪ್ರಾಫಿಟ್ ಪ್ರಾಬ್ಲಮ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ, ಎಷ್ಟಪ್ಪ? 3 lakh. ಬಟ್ ಕ್ಯಾಪಿಟಲ್ ಚಾರ್ಜು ನಿಮ್ಗೆ ಅವ್ನು ಎಷ್ಟು % ತಗೊಳ್ಳಿ ಅಂತ ಹೇಳಿದಾನೆ? ಕ್ಯಾಪಿಟಲ್ ಚಾರ್ಜು ಎಷ್ಟು? 10% ತಗೊಳ್ಳಿ ಅಂತ ಹೇಳಿದಾನೆ, ಸರಿನಾ? ನೆಟ್ ಅಸೆಟ್ಸು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಮೇಲ್ಗಡೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಬೇಸ್ ಅಂತ ಇದೆಯಲ್ಲ, ಇದನ್ನೇ ನಾವೇನಂತ ಇನ್ನೊಂದು ಹೆಸರಿಂದ ಕರಿತೀವಿ. ಸೊ ನೆಟ್ ಅಸೆಟ್ಸ್ ಅಂತಾನು ಕರಿತೀವಿ ನಾವು ಇದನ್ನ. ಓಕೆ, ಈಗ ಕ್ಯಾಪಿಟಲ್ ಚಾರ್ಜ್ ಅಂದ್ರೆ ಎಷ್ಟು? 10% ಅಲ್ವಾ? ಎಷ್ಟು ಹೆಂಗ್ ತಗೊಳ್ಬೇಕು? ಏನು ಇನ್ವೆಸ್ಟ್ಮೆಂಟ್ ಬೇಸ್ ಇದೆ, ದಿಸ್ ಮಲ್ಟಿಪ್ಲೈಡ್ ಬೈ 10% ಮಾಡಬೇಕು. ಸೊ ದಿಸ್ ವಿಲ್ ಬಿ ಯುವರ್ ಕ್ಯಾಪಿಟಲ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ರೆಸಿಡಿಯಲ್ ಇನ್ಕಮ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪ್ರಾಫಿಟ್ ಮೈನಸ್ ಕ್ಯಾಪಿಟಲ್ ಚಾರ್ಜ್.
ಸೊ ನಿಮ್ಮ ರೆಸಿಡಿಯಲ್ ಇನ್ಕಮ್ ಬಂದು ಎಷ್ಟಾಯ್ತು, 1 ಲಕ್ಷ ಬಂದು ನಿಮ್ಮ ರೆಸಿಡಿಯಲ್ ಇನ್ಕಮ್ ಅಂತ ಕರಿತೀರಿ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಸೊ ನಾನು ಮಾತಾಡ್ತಿರೋದು ಫಸ್ಟ್ ಕ್ವಶನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದೆ. ಅದಕ್ಕೆ ಪ್ರಾಫಿಟ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಬೇಸ್ ಇಂಟು 100 ಮಾಡಿದೆ, ಮುಗೀತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೆ, ನಾನು ಕ್ಯಾಲ್ಕುಲೇಷನ್ ಮಾಡಿದೆ. 3 ಲಕ್ಷ ಪ್ರಾಫಿಟ್ ಇತ್ತು, 20 ಲಕ್ಷ ಕ್ಯಾಲ್ಕುಲೇಟ್ ಮಾಡಿದೆ ನೆಟ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಬೇಸು. ಸೊ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದೆ 15% ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂತು. ಅಂದ್ರೆ ಅರ್ಥ ಏನು, ನೀವು ಇನ್ವೆಸ್ಟ್ ಮಾಡ್ತಿರೋದಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೀವು ಎಷ್ಟು ರಿಟರ್ನ್ಸ್ ತಗೊಳ್ತೀರಂತೆ, 15 ರೂಪಾಯಿ ರಿಟರ್ನ್ ತಗೊಳ್ತೀರಾ ಅಂತ ಮೀನಿಂಗ್ ಬಂತು. ನೆಕ್ಸ್ಟ್ ರೆಸಿಡಿಯಲ್ ಇನ್ಕಮ್. ಸೊ ರೆಸಿಡಿಯಲ್ ಇನ್ಕಮ್ ಬಂದೇನು, ನೀವು ಎಷ್ಟು ಉಳಿತಾಯ ಮಾಡ್ತೀರಾ ಫೈನಲ್ ಟಚ್ ಅಲ್ಲಿ ಅಂತ ಕೇಳ್ತಾ ಇದ್ದಾನೆ. ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ನೀವೇನ್ ಪ್ರಾಫಿಟ್ ನ ಅರ್ನ್ ಮಾಡಿದ್ರಿ ಮತ್ತೆ ನೀವು ಏನು ಕಾಸ್ಟ್ ಆಫ್ ಕ್ಯಾಪಿಟಲ್ ನೀವು ಇನ್ಕರ್ ಮಾಡ್ಕೊಂಡಿದ್ದೀರಾ, ಸೊ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಲೆಸ್ ಮಾಡ್ಬೇಕಾಗತ್ತೆ. ನಾವು ಪ್ರಾಫಿಟ್ ಬಂದು 3 ಲಕ್ಷ, ಕ್ಯಾಪಿಟಲ್ ಚಾರ್ಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ, ಸೊ ಎಷ್ಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ, 10% ಕೊಟ್ಟಿದ್ದಾರೆ ಇಂಟು ನೆಟ್ ಅಸೆಟ್ಸ್. ಇದ್ರ ಮೇಲೆ ಏನ್ ಮಾಡಿದೆ, ಕ್ಯಾಲ್ಕುಲೇಟ್ ಮಾಡಿದೆ, ನನ್ಗೆ ಏನ್ ಸಿಕ್ತು, 2 ಲಕ್ಷ ಸಿಕ್ತು. ಸೊ ರೆಸಿಡಿಯಲ್ ಇನ್ಕಮ್ ಬಂದು ಏನಾಯ್ತು, 1 ಲಕ್ಷ ಆಯ್ತು. ಇಸ್ ದಿಸ್ ಕ್ಲಿಯರ್? ಇದೆರಡು ಅರ್ಥ ಆಯ್ತಾ ನಿಮ್ಗೆ? Okay, fine. Now, let me go to the third question. Sahana, third question ಓದಕ್ಕಾಗತ್ತಾ, ಏನ್ ಕೊಟ್ಟಿದ್ದಾರೆ ಅಂತ? ಹಲೋ. ಓಕೆ, ನಿಖಿತಾ ಓದಿ. ಸಾರಿ, ಹಾ ಥರ್ಡ್ ಕ್ವಶನ್ ಓದಿ. ಓಕೆ, ಸೊ ಅವ್ನ ಕ್ವಶನ್ ಕೇಳಿರೋದು ಏನು ಅಂತ ಅಂದ್ರೆ, ಈಗ ROI ಎರಡನೇ ಫಸ್ಟ್ ಕ್ವಶನ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟಪ್ಪ ಇತ್ತು, 15% ಇತ್ತು, ಸರಿನಾ? ಅವ್ನು ಹೇಳ್ತಾ ಇದ್ದಾನೆ, ಅಕಸ್ಮಾತ್ ನೀನೇನಾದ್ರೂ 15% ಇರೋದನ್ನ ನೀನೇನಾದ್ರೂ 20% ಮಾಡಿದ್ರೆ, 20% ಮಾಡಿದ್ರೆ ಅಂದ್ರೆ ಎಷ್ಟು ಆಡ್ ಅಪ್ ಮಾಡ್ತಿದ್ದೀರಾ, 5% ಎಕ್ಸ್ಟ್ರಾ ಆಡ್ ಅಪ್ ಮಾಡ್ತಿದ್ದೀರಾ. ಸೊ ಅಲ್ಲಿಗೆ ಅರ್ಥ ಏನು, ನಿಮ್ಮ ಕ್ವಶನ್ ನಂಬರ್ ಸಿಗೆ ನಾವು ಡಿಸೈರ್ಡ್ ಪ್ರಾಫಿಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ, ಡಿಸೈರ್ಡ್ ROI ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಂತ ನೀವು, ROI. ಸೊ 15% ಆಲ್ರೆಡಿ ಇರೋದು, ಪ್ಲಸ್ ಈಗ ಹೇಳ್ತಿರೋದು ಅವನೇನು 5% ಎಕ್ಸ್ಟ್ರಾ. ಸೊ ಅಲ್ಲಿಗೆ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು, 20% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. 20% ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ROI 15% ಇಂದ 20% ಆಗಬೇಕು ಅಂತ ಅಂದ್ರೆ ನೀವು ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು. ಸೊ ಇದನ್ನ ಮಾಡಬೇಕು ಅಂತಂದ್ರೆ ಹೆಂಗ್ ಮಾಡ್ತೀರಾ, ಲೆಟ್ಸ್ ಸಿ. ಸೊ ಫಸ್ಟ್ ಕೇಸ್ ಏನು, ಇನ್ಕ್ರೀಸ್ ಇನ್ ROI ಬೈ ಇನ್ಕ್ರೀಸ್ ಇನ್ ಪ್ರಾಫಿಟ್ ಮಾರ್ಜಿನ್ ಅಂತೆ. ಸೊ ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಆದ್ರೇನೆ ಏನಾಗೋದು, ನಿಮಗೆ ನಿಮ್ಮ ROI ಅಲ್ಲಿ ಇನ್ಕ್ರೀಸ್ ಆಗೋದು. ಸೊ ಹಾಗಿದ್ರೆ ಸರ್ ಹೆಂಗ್ ಸರ್ ROI ಇನ್ಕ್ರೀಸ್ ಮಾಡ್ಕೊಳ್ಬೇಕು, ನಾವು ಅದಕ್ಕೆ ನಾನು ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ. ಆಕ್ಚುಲಿ ಸೇಮ್ ಫಾರ್ಮುಲಾ ವಾಟ್ ಐ ಗೇವ್ ಇಟ್ ಫಾರ್ ROI. ನಾನು ಇಲ್ಲಿ ಸಪ್ರೇಟ್ ಆಗಿ ತೋರಿಸಿದ್ದೀನಿ, ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು ಸೇಲ್ಸ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಇಂಟು 100. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಸಿಗೋದೇನೆ ಏನೋ ಪ್ರಾಫಿಟ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್. ಬಟ್ ಸ್ವಲ್ಪ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಏನ್ ಮಾಡಿದ್ದೀನಿ, ನಾನು ಅಲ್ಲಿ ಕೊಟ್ಟಿದ್ದೀನಿ. ನಾವು ROI ಎಷ್ಟಪ್ಪ ನೀನು ಎಕ್ಸ್ಪೆಕ್ಟ್ ಮಾಡ್ತಿರೋದು, 20%. ನನಗೆ ಎಷ್ಟು ಪ್ರಾಫಿಟ್ಟು ಬಂದರೆ ನನಗೆ ಹೆಲ್ಪ್ ಆಗುತ್ತೆ, ಎಷ್ಟು ಸೇಲ್ಸ್ ಬಂದರೆ ಅದು ನನಗೆ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಸೊ ಹಾಗೆ ಇಟ್ಕೊಳ್ತೀನಿ ನಾನು. ಸೊ ನನಗೆ ಸೇಲ್ಸ್ ಗೊತ್ತಿದೆ 40 lakhs ಡಿವೈಡ್ ಬೈ, ಸೊ 20 ಲಕ್ಷ ನನಗೆ ಇದು ಗೊತ್ತಿದೆ, ಏನೋ ನಿಮ್ಮ ಇನ್ವೆಸ್ಟ್ಮೆಂಟ್ ಬೇಸ್ ಗೊತ್ತಿದೆ, ಸರಿನಾ? ನಾವು ಸೊ ನಾನೇನು ಮಾಡ್ತೀನಿ ಇದನ್ನ, ಸೊ ಸಾಧ್ಯವಾದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ತೀನಿ ಇದನ್ನ. ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ ಚೆಕ್ ಮಾಡಿ ನನಗೆ. ಸೊ 20% ಹಾಗೆ ರಿಟೈನ್ ಮಾಡ್ಕೊಳ್ತೀನಾ, ಈಕ್ವಲ್ಸ್, ಸೊ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಅದನ್ನ ಹಾಗೆ ಇಟ್ಕೊಳ್ತೀನಿ.
ಇಂಟು 40 ಲಕ್ಷ ಡಿವೈಡ್ ಬೈ 20 ಲಕ್ಷ ಅಂದ್ರೆ ಎಷ್ಟಪ್ಪ ಬರುತ್ತೆ? 2 ಬರುತ್ತೆ. ನಾವು ಸೊ ಈಗ ಏನ್ ಮಾಡ್ತೀನಿ ನಾನು RHS ಇರೋದನ್ನ ತೆಗೆದು LHS ಕಡೆ ಹಾಕ್ತೀನಿ. ಸೊ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಈಕ್ವಲ್ಸ್ 20% ಡಿವೈಡೆಡ್ ಬೈ 2 ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ನಿಮ್ಮ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಈಕ್ವಲ್ಸ್ ಎಷ್ಟಾಗುತ್ತೆ? 10% ಆಗುತ್ತೆ. ಅರ್ಥ ಸಿಂಪಲ್. ಏನ್ ಗೊತ್ತಾ ಇದ್ರದ್ದು ಮೀನಿಂಗು? 10% ನೀನು ಪ್ರಾಫಿಟ್ನ ಇನ್ಕ್ರೀಸ್ ಮಾಡಿದ್ರೆ ನಿನ್ನ ROI 5% ಜಾಸ್ತಿ ಆಗುತ್ತೆ ಅನ್ನೋದು ಮೀನಿಂಗ್ ಇದೆ ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ. ಸೊ 10% ನೀವು ಪ್ರಾಫಿಟ್ನ ಇನ್ಕ್ರೀಸ್ ಮಾಡಿದ್ರೆ ನಿಮ್ಮ ROI ಅಲ್ಲಿ ಬಂದು 5% ಜಾಸ್ತಿ ಆಗುತ್ತೆ ಅನ್ನೋದು ಎಕ್ಸಾಕ್ಟ್ ಆಗಿ ವಾಟ್ ಐ ಜಸ್ಟ್ ನೌ ಟೋಲ್ಡ್. ನಾವು ಸೇಮ್ ಕಾನ್ಸೆಪ್ಟನ್ನ ವಿಲ್ ಡೂ ಇಟ್ ಫಾರ್ ಸೆಕೆಂಡ್ ಒನ್. ಏನು ಕ್ವಶನ್ ಕೇಳಿದ್ದ ಅವನು? ಇನ್ಕ್ರೀಸ್ ಇನ್ ROI ಬೈ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಟರ್ನ್ ಓವರ್ ಅಂತ. ಎಷ್ಟು ಇನ್ವೆಸ್ಟ್ಮೆಂಟ್ ಟರ್ನ್ ಓವರ್ನ ಇನ್ಕ್ರೀಸ್ ಮಾಡಿದ್ರೆ ಸೊ ನಿಮಗೆ ನಿಮ್ಮ ROI ಜಾಸ್ತಿ ಆಗುತ್ತೆ ಅಂತ. ಸೇಮ್ ಫಾರ್ಮುಲಾ ಹಾಕೊಳ್ತೀನಿ ನಾನು, ಏನೂ ಚೇಂಜಸ್ ಮಾಡಲ್ಲ. ಬಟ್ ಇಲ್ಲಿ ನಾನು ಚೇಂಜಸ್ ಮಾಡೋದು ಏನು ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ 20% ಈಕ್ವಲ್ಸ್ ಪ್ರಾಫಿಟ್ನ ಏನು ಮಾಡ್ತೀನಿ ನಾನು 3 ಲಕ್ಷ ಹಾಗೆ ರಿಟೈನ್ ಮಾಡ್ಕೊಳ್ತೀನಿ. ಡಿವೈಡ್ ಬೈ ಸೇಲ್ಸು ಎಷ್ಟಿದೆ? 40 ಲಕ್ಷನ 4 ಲಕ್ಷನ? ಸೇಲ್ಸ್ ಎಷ್ಟಿದೆ? 40 lakhs ಇದೆ. ಓಕೆ, 40 lakhs ಇದೆ. ನಾವು ಸೊ 40 lakhs ಕ್ಲೋಸ್ ದ ಬ್ರಾಕೆಟ್ ಇಂಟು, ಸೊ ಇದನ್ನ ನಾನು ಹಾಗೆ ರಿಟೈನ್ ಮಾಡ್ಕೊಳ್ತೀನಿ, ಸೇಲ್ಸ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಹಾಗೆ ಇಟ್ಕೊಳ್ತೀನಿ. ಪರ್ಸೆಂಟೇಜ್ ತೆಗಿತೀನಿ, ಯಾಕಂದರೆ ಇಲ್ಲಿ ಆಲ್ರೆಡಿ ನಾನು ಪರ್ಸೆಂಟೇಜ್ ತೋರಿಸಿರೋದ್ರಿಂದ. ನಾವು ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ಸೊ ಸೇಲ್ಸ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಕ್ಲೋಸ್ ದ ಬ್ರಾಕೆಟ್ ಈಕ್ವಲ್ಸ್ 3 ಲಕ್ಷ ಡಿವೈಡ್ ಬೈ 4 ಲಕ್ಷ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 3 lakhs divided by 40 lakhs. So 0.075 ಬರುತ್ತೆ. ಓಕೆ, 0.075. ಓಕೆ, ಸೇಲ್ಸ್ ಆ ಕಡೆ ತಗೊಂಡಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು? ಸೊ 20% ಡಿವೈಡ್ ಬೈ 0.075 ಮಾಡ್ತೀನಿ. ಸೊ 20 ಡಿವೈಡ್ ಬೈ 0.075 ಮಾಡಿದ್ರೆ ಎಷ್ಟಾಗುತ್ತೆ? ಓಕೆ, ಒಂದೇ ನಿಮಿಷ. ಏನೋ ಚೂರು ಚೇಂಜಸ್ ಆಗಿದೆ. ಸೆಟಪ್ ನವರೇಶ್ ಸೇಲ್ಸ್ 40 ಲಕ್ಷ ತಗೊಂಡ. ಓಕೆ, 20 ಓಕೆ, 20% ಅಂದರೆ 0.2 ಅಂತ ಮಾಡ್ಕೊಳ್ಬೋದಾ? 20 ಡಿವೈಡ್ ಬೈ 100 ಅಂದರೆ ಎಷ್ಟು? 0.2 ಡಿವೈಡ್ ಬೈ 0.075 ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಈಕ್ವಲ್ಸ್ ಎಷ್ಟು ಬರುತ್ತೆ? 2.67 ಬರುತ್ತೆ. 2.67 ಬಂದು ಏನು ಅಂತ ಅಂದರೆ, ನೀವು 1 ರೂಪಾಯಿ ನೀವೇನು
ಇನ್ಕ್ರೀಸ್ ಮಾಡ್ತೀರಾ ನೀವು ROI ಅಲ್ಲಿ ಅಂತ ಅಂದರೆ, ಸೊ 2.67% ಏನು ಮಾಡಬೇಕಂತೆ ನೀವು, ಅಂದರೆ 2.67 ಏನು ಮಾಡಬೇಕಂತೆ, ಜಾಸ್ತಿ ಮಾಡಬೇಕಂತೆ. ಸೊ ಇದನ್ನು ಜಸ್ಟ್ ಇಫ್ ಯು ವಾಂಟ್ ಟು ಕನ್ವರ್ಟ್ ಇಂಟು ಪರ್ಸೆಂಟೇಜ್ ಮಾಡಿದ್ರೆ ಏನಾಗುತ್ತೆ, ಸೊ ಸೇಲ್ಸ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಈಕ್ವಲ್ಸ್, ಸೊ 26.7% ಬರುತ್ತೆ. ಸೊ ಇದು ಏನಾಯಿತು, ಇನ್ವೆಸ್ಟ್ಮೆಂಟ್ ಟರ್ನ್ಓವರ್. ಸರ್ ಇದು ಎರಡರದ್ದು ಮೀನಿಂಗ್ ಏನು ಸರ್, ನೀವು ಕ್ವಶನ್ ಕೊಟ್ಟಿರೋದಕ್ಕೂ ಇದಕ್ಕೂ ಏನು ಮೀನಿಂಗು? ಒಂದು ಅವ್ನು ಕೇಳಿರೋದು ಏನು ಅಂತ ಅಂದರೆ 5%, ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಓಕೆ, ಈಗ ಅವ್ನು ಕ್ವಶನ್ ಕೇಳಿರೋದು ಏನು, ಡಿಸೈರ್ಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದು 5% ಜಾಸ್ತಿ ಆದರೆ, ಸೊ ನಿಮಗೆ ಈ ಎರಡು ಪ್ರಾಫಿಟಲ್ಲಿ ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಇನ್ಕ್ರೀಸ್ ಆಗಬೇಕು ಅಂತ ಕೇಳಿದ್ದಾನೆ. ಅರ್ಥ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಏನು ಅಂತ. ನೀವು 20% ROI ತಗೊಳ್ಬೇಕು ಅಂತ ಅಂದರೆ 10% ಎಕ್ಸ್ಟ್ರಾ ಪ್ರಾಫಿಟನ್ನು ಅರ್ನ್ ಮಾಡಬೇಕು. ನೀವು 20% ROI ತಗೋಬೇಕು ಅಂತ ಅಂದರೆ 26.7% ಎಕ್ಸ್ಟ್ರಾ ನೀವೇನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾನೆ. ಕ್ಲಿಯರ್? ಸೊ ಇದಿದ್ದು ಏನೋ ಪರಿಸ್ಥಿತಿ, ಒಂದು 15% ಇತ್ತು, 15%ಗೆ ನಾನೇನು ಮಾಡಿದೆ, ಪ್ಲಸ್ 5% ಅಂತ ಹಾಕಿದೆ. ಅವ್ನು ಹೇಳ್ತಾ ಇದ್ದ ಏನು, 15% ಇದ್ದಾಗ ಮಾಮೂಲಿ ಅದೆಷ್ಟೋ 3 ಲಕ್ಷ ಏನೋ ಬಂತು, ನೆಟ್ ಅಸೆಟ್ಸ್ 20 ಲಕ್ಷ ಬಂದು, ಅದು ಕರೆಕ್ಟ್ ಆಗಿತ್ತು, ಫೈನ್. ಇವಾಗ ಹೇಳ್ತಿರೋದು ಏನೋ 5% ನೀವು ಎಕ್ಸ್ಟ್ರಾ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ, ಸೊ ನಿಮ್ಮ ಒಂದು ಪ್ರಾಫಿಟ್ ಮಾರ್ಜಿನಲ್ಲಿ ಎಷ್ಟು ಇನ್ಕ್ರೀಸ್ ಆಗಬೇಕು, ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಇನ್ಕ್ರೀಸ್ ಆಗಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದನ್ನು ನಾವು ಮಾಡಿದ್ದೀವಿ. ಒಂದು, ನೀವು 5% ಎಕ್ಸ್ಟ್ರಾ ನೀವು ROI ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಅಂದರೆ ನೀವು 10% ಎಕ್ಸ್ಟ್ರಾ ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಮಾಡ್ಕೋಬೇಕು. ಇಲ್ಲಿ ನೀವು 5% ಎಕ್ಸ್ಟ್ರಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತಗೊಳ್ಬೇಕು ಅಂತ ಅಂದರೆ ಎಕ್ಸ್ಟ್ರಾ 26.7% ಎಕ್ಸ್ಟ್ರಾ ನೀವೇನು ಮಾಡಬೇಕಂತೆ, ಇನ್ವೆಸ್ಟ್ಮೆಂಟನ್ನು ಮಾಡಬೇಕಂತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದ desired, to earn a desired rate of return ಅಥವಾ return on investment. So this is what the percentage of profit as well as the investment that need to be increased ಅಂತ. ಅಷ್ಟು ಇನ್ಕ್ರೀಸ್ ಮಾಡಿದ್ರೆ ಮಾತ್ರನೇ ಏನಾಗುತ್ತಂತೆ, ನಿಮಗೆ ನಿಮ್ಮ ಒಂದು ಏನು ಇಟ್ಕೊಂಡಿದ್ರಿ ನಿಮ್ಮ ಮೈಂಡಲ್ಲಿ, ಇದೆಷ್ಟು ಪ್ರಾಫಿಟ್ ಎಕ್ಸ್ಟ್ರಾ ROI ಅರ್ನ್ ಮಾಡಬೇಕು ಅಂತ, ಅಷ್ಟು ROI ಏನು ಮಾಡ್ಬೋದು, ನೀವು ಅರ್ನ್ ಮಾಡ್ಬೋದು ಅಂತ. ಹೋಪ್ ನಾನು ಇಷ್ಟೋ ತನಕ ಮಾತಾಡಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಐ ವಿಲ್ ರಿಪೀಟ್ ಇಟ್ ಅಗೇನ್. ಸೊ ನಾವು ಪ್ರಾಬ್ಲಮ್ ಮಾಡ್ತಿರೋದು ಒಂದು, ಟು ಕ್ಯಾಲ್ಕುಲೇಟ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವಿಲ್ಲಿ. ಸೊ ಹೆಂಗೆ, ಸೊ ಒಂದು 3 ಲಕ್ಷ ಪ್ರಾಫಿಟ್ಟು, ಇನ್ವೆಸ್ಟ್ಮೆಂಟ್ ಬೇಸು 20 ಲಕ್ಷ ಇಟ್ಕೊಂಡು ನನಗೇನು ಸಿಕ್ತು, ಸೊ ಕರೆಂಟ್ ಸಿಚುವೇಷನಲ್ಲಿ ಇರೋವಂಥ ROI ಬಂದು 15% ಅಂತ ಗೊತ್ತಾಯಿತು. ನಾವು 15% ಏನು ಮಾಡಿದೆ, ROI ತಗೊಂಡೆ. ಸೊ ಸೆಕೆಂಡ್ ಕ್ವಶನಲ್ಲಿ ಅವ್ನು ಕೇಳ್ತಾನೆ ರೆಸಿಡ್ಯೂಯಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಪ್ರಾಫಿಟ್ ಬಂದು 3 ಲಕ್ಷ ಇತ್ತು. ಕ್ಯಾಪಿಟಲ್ ಚಾರ್ಜ್ ಬಂದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆ, 20 ಲಕ್ಷ ಇಂಟು 10% ಒಂದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ, ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಸೊ ನನ್ನ ರೆಸಿಡ್ಯೂಯಲ್ ಇನ್ಕಮ್ ಬಂದು ಎಷ್ಟು ಬಂತು, 1 ಲಕ್ಷ ಉಳ್ಕೊಂತ, ಅಂದರೆ ಫೈನಲ್ ಆಗಿ ನನ್ನ ಹತ್ರ ಉಳ್ಕೊಳ್ಳೋದು 1 ಲಕ್ಷ ಅಂತ. ದೆನ್ ಸಿ ಕ್ವಶನ್ ಕೇಳಿರೋದು ಏನು, ಅಕಸ್ಮಾತ್ ನೀವೇನಾದರೂ 5% ಎಕ್ಸ್ಟ್ರಾ ನೀವು ROIನ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟಲ್ಲಿ ಮತ್ತು ಜಾಸ್ತಿ ಮಾಡ್ಕೊಳ್ಬೇಕು ಮತ್ತು ಎಷ್ಟು ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಸೊ ಅದು ಗೊತ್ತಾಯ್ತು ನಮಗೆ. 10% ಪ್ರಾಫಿಟಲ್ಲಿ 26.7% ಬಂದು ಇನ್ವೆಸ್ಟ್ಮೆಂಟಲ್ಲಿ ಇನ್ಕ್ರೀಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ನಿಮ್ಮ ಒಂದು ವಾಟ್ ಯು ಕಾಲ್ಡ್ ಏನೋ ನಿಮ್ಮ ಒಂದು ಏನು ಟಾರ್ಗೆಟ್ ಇಟ್ಕೊಂಡಿದ್ರಿ 5% ಎಕ್ಸ್ಟ್ರಾ ಅರ್ನ್ ಮಾಡಬೇಕು ಅಂತ, ಸೊ ಅದನ್ನು ಏನು ಮಾಡ್ಬೋದು, ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ ನಾವು. ಸೊ ಇದಾದಮೇಲೆ ನೆಕ್ಸ್ಟು ಪ್ರಾಬ್ಲಮ್ಗೆ ಹೋಗ್ತೀನಿ ನಾನು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಏನು ಕೊಟ್ಟಿದ್ದಾರೆ ನೋಡೋಣ. Bristol company has 10 cars in operation. ಸ್ಕ್ರೀನ್ ಕಾಣಿಸ್ತಿದೆಯಾ, PDF ಸ್ಕ್ರೀನು? Bristol company has 10 cars in operation. Bristol company ಅನ್ನೋದು 10 ಕಾರ್ನ ಏನು ಮಾಡುತ್ತಂತೆ, ಮ್ಯಾನುಫ್ಯಾಕ್ಚರ್ ಮಾಡ್ತಿದೆಯಂತೆ. The budget for the transport based on 25,000 kilometer, the budget for the transport based on 25,000 kilometer of run for a month is 87,500.
ಒಂದು ಬಡ್ಜೆಟ್ ಏನೋ ಎಸ್ಟಿಮೇಟ್ ಮಾಡಿದಾರಂತೆ, ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ 25,000 ಕಿಲೋಮೀಟರ್ಗೆ ಅವ್ರಿಗೆ ಮಂತ್ಲಿ ಬೀಳೋಂಥ ಖರ್ಚು ಬಂದು 87,500 ರೂಪಾಯಿ ಅಂತೆ. ಔಟ್ ಆಫ್ ವಿಚ್ 25,000 ಇಸ್ ಫಿಕ್ಸ್ಡ್ ಅಂತೆ. ಸೊ 25,000 ಫಿಕ್ಸ್ಡ್ ಅಂತ ಅಂದ್ರೆ ಬ್ಯಾಲೆನ್ಸ್ ಏನಂತ ಕರಿತೀನಿ ನಾನು? ವೇರಿಯಬಲ್ ಅಂತ ಕರಿತೀನಿ. ಎಷ್ಟು ವೇರಿಯಬಲ್? ಸೊ 62,500 ರೂಪಾಯಿನ ವೇರಿಯಬಲ್ ಬರುತ್ತೆ. ಫೈನ್. ಡ್ಯೂರಿಂಗ್ ದ ಲಾಸ್ಟ್ ಮಂತ್ the total kilometers run by all the 10 cars were 22,400. 10 ಕಾರು ಹೋದ ತಿಂಗಳು ಅಂದ್ರೆ ಅವನ್ ಎಸ್ಟಿಮೇಟ್ ಮಾಡಿದ್ 25,000 ಓಡುತ್ತೆ ಅಂತ, ಬಟ್ ಆದ್ರೆ ಆಗಿರೋದು ಎಷ್ಟು ಕಾರು ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ 22,400 ಕಿಲೋಮೀಟರ್ ಓಡಿದೆಯಂತೆ. ಅಂಡ್ ದ ಕಾಸ್ಟ್ ಇನ್ಕರ್ಡ್ ವರ್ rupees 83,150. ಅವನು ಎಷ್ಟು ಕಾಸ್ಟ್ ಇನ್ಕರ್ ಮಾಡ್ಕೊಂಡಿದ್ದಾನಂತೆ? 83,150 ರೂಪಾಯಿ ಇನ್ಕರ್ ಮಾಡ್ಕೊಂಡಿದ್ದಾನಂತೆ. ನೌ ದ ಕಾಸ್ಟ್ ಆಫ್ ಹೈರಿಂಗ್ ಅ ಕಾರ್ ವುಡ್ ಹ್ಯಾವ್ ಬೀನ್ ₹4 per kilometer. ಸೊ ಅಕಸ್ಮಾತ್ ನಾನು 10 ಕಾರ್ನ ನಾನು ಓನಾಗಿ ಇಟ್ಕೊಳ್ದಾನೆ ನಾನು ಎಲ್ಲಾದ್ರೂ ಬಾಡಿಗೆ ಗಿಡಿಗೆ ತಗೊಂಡಿದ್ರೆ ಕಿಲೋಮೀಟರ್ಗೆ ಎಷ್ಟಾಗ್ತಿತ್ತಂತೆ? 4 ಕಿಲೋಮೀಟರ್ ಆಗುತ್ತಂತೆ. ಸಿಂಪಲ್ ಆಗಿ ಸುಮ್ಮನೆ ಜನರಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬಿಡಿ. ಈಗ ಅವನು ಎಷ್ಟಪ್ಪ ಟೋಟಲ್ ಕಿಲೋಮೀಟರ್ ಓಡಿಸಿರೋದು ಅಟ್ ಪ್ರೆಸೆಂಟ್? ಇಲ್ಲ, 25,000 ಬಡ್ಜೆಟೆಡ್ ಎಸ್ಟಿಮೇಟ್ ಮಾಡಿದ್ದ ಅವನು, ಬಟ್ ಆಕ್ಚುಲ್ ಆಗಿ ಓಡಿರೋದೆಷ್ಟು? ಕೊಟ್ಟಿದಾರಲ್ಲ ಅಲ್ಲಿ, ಡ್ಯೂರಿಂಗ್ ದ ಲಾಸ್ಟ್ ಮಂತ್ ಟೋಟಲ್ ಕಿಲೋಮೀಟರ್ಸ್ ರನ್ ಬೈ ಆಲ್ ದ 10 ಕಾರ್ಸ್ ವರ್ 22,400 ಅಂತ. ಸೊ ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ, 22,400 ಕಿಲೋಮೀಟರ್ಸ್ ಅವನು ಒಂದೇ ಒಂದು ನಿಮಿಷ ಸರ್. ಈಗ ನೋಡಿ, ಓಕೆ ಸಾರಿ. ಸೊ ಬಡ್ಜೆಟೆಡ್ ಅನ್ಕೊಂಡಿದ್ದ ಅವನು ಎಷ್ಟು? 25,000 ಕಿಲೋಮೀಟರ್ ಓಡುತ್ತೆ ಲಾಸ್ಟ್ ಆ ತಿಂಗಳಲ್ಲಿ ಅಂತ ಅನ್ಕೊಂಡಿದ್ದ. ಬಟ್ ಆದ್ರೆ ಅದು ಓಡಿದ್ದು ಎಷ್ಟಪ್ಪ? 22,400 ಕಿಲೋಮೀಟರ್ ಓಡಿದ್ದು. 22,400 ಕಿಲೋಮೀಟರ್ಗೆ ಅವ್ನು ಇನ್ಕರ್ ಮಾಡ್ಕೊಂಡಿದ್ದೆಷ್ಟು? 83,150 ರೂಪಾಯಿ ಇನ್ಕರ್ ಮಾಡ್ಕೊಂಡ. ಅದೇ ಅಕಸ್ಮಾತ್ ಅವ್ನು ಓನ್ ಆಗಿ ಇಟ್ಕೊಳ್ಳೋದನ್ನೇ ಅವನೇನಾದ್ರು ಹೈಯರ್ ಬೇಸಿಸ್ ಅಂತ ಅಂದ್ರೆ ಲೈಕ್ ಬಾಡಿಗೆಗೆ ತಗೊಂಡು ಓಡಿಸಿದ್ರೆ ಅವ್ನಿಗೆ ಎಷ್ಟು ಬೀಳ್ತಿತ್ತಂತೆ? 4 ರೂಪಾಯಿ ಪರ್ ಕಿಲೋಮೀಟರ್ ಬೀಳ್ತಿತ್ತಂತೆ. ಸೊ ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಿ, 4 ರೂಪಾಯಿ ಪರ್ ಕಿಲೋಮೀಟರ್ ಆದ್ರೆ 22,400 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? ₹89,600 ರೂಪೀಸ್ ಆಗುತ್ತೆ. ನಾವು ಅವ್ನ ಕ್ವಶನ್ ಕೇಳಿರೋದು ಇವ್ಯಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆನ್ ದ ಬೇಸ್ ಆಫ್ ಕಾಸ್ಟ್ ಸೆಂಟರ್ ಮತ್ತೆ ಪ್ರಾಫಿಟ್ ಸೆಂಟರ್. ಇದು ಎರಡರ ಬೇಸಿಸ್ ಮೇಲೆ ಏನ್ ಮಾಡಿ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಸೊ ಲೆಟ್ ಮಿ ಓಪನ್ ದ ಎಕ್ಸೆಲ್ ಶೀಟ್ ನಾವು. ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು? ಸೊ ಜನರಲ್ ಆಗಿ ನಾವು ನೋಡಿದ ತಕ್ಷಣ ಅರ್ಥ ಆಗೋಗ್ಬಿಡುತ್ತೆ ಏನಂತ. ಸರ್ ಆಕ್ಚುಲ್ ಆಗಿ ಅವ್ನು ಇನ್ಕರ್ ಮಾಡ್ತಿರೋದು 83,150 ರೂಪಾಯಿ ಎಷ್ಟೋ ಇನ್ಕರ್ ಮಾಡ್ಕೊಳ್ತಿದ್ದಾನೆ. ಬಟ್ ಅವ್ನು ಹೈಯರ್ ಮಾಡಿದ್ರೆ ಅವ್ನಿಗೆ ಆಗೋ ಖರ್ಚು ಬಂದು ಎಷ್ಟಂತೆ? 89,600 ಆಗುತ್ತೆ ಅಂತ ಹೇಳ್ತೀರಾ. ಸೊ ಅದು ಜನರಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬಿಡ್ತೀರಾ. ಬಟ್ ಎಕ್ಸಾಕ್ಟ್ ಆಗಿ ಅವನಿಗೆ ಎಷ್ಟು ಬೀಳುತ್ತೆ ಬರ್ಡನ್ನು? ಲೆಟ್ ಮಿ ಸಿ ನಾವು ಚೆಕ್ ಮಾಡೋಣ ಎಷ್ಟು ಬೀಳುತ್ತೆ ಅಂತ. ಸೊ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ರಿಪೋರ್ಟು ಸೊ ತಗೊಳ್ತೀನಿ ನಾನು. ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ನಾ ಸೊ ಟೋಟಲ್ ಬಡ್ಜೆಟೆಡ್ ಎಕ್ಸ್ಟ್ರಪ್ಪ ಅವನು ಎಕ್ಸ್ಪೆಕ್ಟ್ ಮಾಡಿದ್ದು 87,500 ರೂಪಾಯಿ ಆಗುತ್ತೆ ಅಂತ. ಓಕೆನಾ? ನಾ ಅದರಲ್ಲಿ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಎಷ್ಟಪ್ಪ ಇತ್ತು? 25,000 ಇತ್ತು. ಸೊ ಅಲ್ಲಿಗೆ ವೇರಿಯಬಲ್ ಕಾಸ್ಟ್ ಎಷ್ಟಾಗುತ್ತೆ ನೋಡಿ, ಇಸ್ ಈಕ್ವಲ್ ಟು ದಿಸ್ ಮೈನಸ್ ದಿಸ್, 62,500 ರೂಪಾಯಿ ಆಗುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಪರ್ ಕಿಲೋಮೀಟರ್ಗೆ ಲೆಕ್ಕ ಹಾಕಿ ಎಷ್ಟು ಬರುತ್ತೆ? ಸೊ 62,500 ಡಿವೈಡ್ ಬೈ 25,000 ರೂಪಾಯಿ. ಎಕ್ಸ್ ಶೀಟ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಓಕೆ. ಸೊ ಜಸ್ಟ್ ಡಿವೈಡ್ ಮಾಡಿ ಏನಂತ, 62,500 ರೂಪಾಯಿ ಡಿವೈಡೆಡ್ ಬೈ 25,000 ಕಿಲೋಮೀಟರ್ಸ್ ಇದು ಎಷ್ಟು? 25,000 ಕಿಲೋಮೀಟರ್. ಸೊ 2.5
ಸೊ ಅಲ್ಲಿಗೆ ಅರ್ಥ ಏನು ಅಂತ ಅಂದ್ರೆ, ನೀವು ವೇರಿಯಬಲ್ ಕಾಸ್ಟ್ ಅಂತ 1 ಕಿಲೋಮೀಟರ್ಗೆ ನೀವು ಇನ್ಕರ್ ಮಾಡ್ಕೊಳ್ಳೋದು ₹2.50 ನೀವು ಇನ್ಕರ್ ಮಾಡ್ಕೊಳ್ಳೋದು. ಓಕೆನಾ? ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಫಿಕ್ಸ್ಡ್ ಪೋರ್ಷನ್ ಏನ್ ಮಾಡಿದ್ದೀನಿ, ಎಲಿಮಿನೇಟ್ ಮಾಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ ನಾನು. ಓಕೆ, ನಾವು ಲೆಟ್ ಮಿ ಚೆಕ್ ಒಂದು ಕಾಸ್ಟ್ ಸೆಂಟರ್ ಬೇಸಿಸ್ ಪ್ರಕಾರ ನೋಡೋಣ ಹಿಂಗೆ ವರ್ಕ್ ಆಗುತ್ತೆ ಈ ಸ್ಟೇಟ್ಮೆಂಟ್ ಅಂತ. ಫಸ್ಟ್ ಕಾಸ್ಟ್ ಸೆಂಟರ್ ಬೇಸಿಸ್ ಹೋದ್ರೆ ಅಲೋಕೇಟೆಡ್ ಕಾಸ್ಟ್ ಎಷ್ಟಾಗುತ್ತೆ ಚೆಕ್ ಮಾಡಿ. ಒಂದು 22,400 ಕಿಲೋಮೀಟರ್ ಎಷ್ಟಪ್ಪ ಅವನು ಓಡಿಸಿರೋದು. ವೇರಿಯಬಲ್ ಕಾಸ್ಟ್ 2.5 ಅಂತ ಅಂದ್ರೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಇಸ್ ಈಕ್ವಲ್ ಟು 2200 ಇಂಟು 2.5 56,000 ಆಗುತ್ತೆ. ಫೈನ್, ಓಕೆ, 56,000 ಆಗುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ತೀನಿ ನಾನು, ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್ ಇದೆಯಲ್ವಾ, ಅದು ಮಾಮೂಲಿ ಅದನ್ನು ತಗೊಳ್ಬೇಕಲ್ವಾ. ಸೊ ನಾನು ಏನ್ ಮಾಡ್ತೀನಿ, ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್ ತಗೊಳ್ತೀನಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆಯಪ್ಪ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಮೇಲ್ಗಡೆ ಕೊಟ್ಟಿದಾರಲ್ಲ ಪ್ರಾಬ್ಲಮ್, ಎಷ್ಟು 20, ಸೊ 25,000. ಸೊ ಎರಡನ್ನು ಆ್ಯಡ್ ಮಾಡ್ತೀನಿ. ಸೊ ನನಗೆ ಸಿಗೋದು ಬಂದು ಎಷ್ಟಾಗುತ್ತೆ, ಟೋಟಲ್ ಅಲೋವಬಲ್ ಕಾಸ್ಟ್ ಬಂದು 81,000 ರೂಪಾಯಿ. ಬಟ್ ಆದ್ರೆ ಅವನು ಆಕ್ಚುಯಲ್ ಕಾಸ್ಟ್ ಎಷ್ಟು ಇನ್ಕರ್ ಮಾಡ್ಕೊಂಡಿದ್ದಾನೆ ನೋಡಿ, ಆಕ್ಚುಯಲ್ ಕಾಸ್ಟ್ ಎಷ್ಟು ಇನ್ಕರ್ ಮಾಡ್ಕೊಂಡಿದ್ದಾನೆ, 83,150 ನಾವು. ಸೊ ಅಲ್ಲಿಗೆ ನಿಮ್ಮ ಕಾಸ್ಟ್ ವೇರಿಯನ್ಸ್ ಬಂದು ಎಷ್ಟಾಗುತ್ತೆ ಅಂತ ಅಂದ್ರೆ, ಸೊ 81,000 ಮೈನಸ್ 83,150, ಸೊ 2,150 ಏನಾಗುತ್ತೆ ನಿಮಗೆ ಎಕ್ಸ್ಟ್ರಾ ಲಾಸ್ ಆದಂಗೆ ಆಗುತ್ತೆ. ಆಕ್ಚುಲ್ ಆಗಿ ಏನು 81,000 ರೂಪಾಯಿ ಆಗ್ಬೇಕಾಗಿತ್ತು ಇದ್ರ ಪ್ರಕಾರ ಹೋಗಿದ್ರೆ, ಬಟ್ ಆದ್ರೆ ನೀವು ಆಕ್ಚುಲ್ ಆಗಿ ಇನ್ಕರ್ ಮಾಡಿರೋದೆಷ್ಟು, 83,150 ರೂಪಾಯಿ ನೀವು ಆಕ್ಚುಲ್ ಆಗಿ ಇನ್ಕರ್ ಮಾಡ್ಕೊಂಡಿರೋದು. ಸೊ ಅಂದ್ರೆ ಅರ್ಥ, ಆಕ್ಚುಲ್ ಆಗಿ ನೀವು ಏನೋ ಎಸ್ಟಿಮೇಟ್ ಮಾಡಿದ್ರೆ ಅದ್ರ ಪ್ರಕಾರ ರನ್ ಆಗ್ತಾ ಇಲ್ಲ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ನಾವು ಲೆಟ್ ಮಿ ಗೋ ವಿತ್ ಪ್ರಾಫಿಟ್ ಸೆಂಟರ್. ಪ್ರಾಫಿಟ್ ಸೆಂಟರ್ ಪ್ರಕಾರ ಹೋದ್ರೆ ಏನ್ ಮೀನಿಂಗ್ ಬರುತ್ತೆ ನೋಡಿ. ಸೊ ಪ್ರಾಫಿಟ್ ಸೆಂಟರ್ ಪ್ರಕಾರ ಹೋದ್ರೆ ಕಾಸ್ಟ್ ಆಫ್ ಹೈರಿಂಗ್ ಎಷ್ಟಪ್ಪ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ, 1 ಕಿಲೋಮೀಟರ್ಗೆ ಎಷ್ಟು ರೂಪೀಸ್ ಅಂತ ಕೊಟ್ಟಿದ್ದಾನೆ, ಸೊ 1 ಕಿಲೋಮೀಟರ್ಗೆ 4 ರೂಪೀಸ್ ಅಂತ ಕೊಟ್ಟಿದ್ದಾನೆ. ಸೊ ಟೋಟಲಿ 22,400ಗೆ ಎಷ್ಟಾಗುತ್ತೆ ನೋಡಿ, ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ರೆ 89,600 ಕ್ಯಾಲ್ಕುಲೇಟ್. ಓಕೆ, ಸೊ ಲೆಸ್ ಆಕ್ಚುಯಲ್ ಕಾಸ್ಟ್ ಎಷ್ಟಪ್ಪ ಇನ್ಕರ್ ಮಾಡ್ಕೊಂಡಿರೋದು ಅವನೀಗ, 83,150. now so profit, so this minus 6,450 now. ಅಲ್ಲಿಗೆ ಅರ್ಥ ಏನಿದು, 2,150 ಅಡ್ವರ್ಸು, ಇದು 6,450 ಫೇವರ್. ಸರ್ ಹಾಗಾದ್ರೆ ಇದ್ರ ಮೀನಿಂಗ್ ಏನ್ ಸರ್, ನೀವು ಕಾಸ್ಟ್ ವೇರಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಿಮ್ಗೆ ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ. ಯಾಕೆ, ಬಿಕಾಸ್ 81,000 ರೂಪಾಯಿ ನೀವು ಆಕ್ಚುಲ್ ಆಗಿ ಇನ್ಕರ್ ಮಾಡ್ಕೋಬೇಕಾಗಿದ್ದು, ಬಟ್ ಆದ್ರೆ ನೀವು ಇನ್ಕರ್ ಮಾಡ್ಕೊಳ್ತಿರೋದು 83,150 ಕಾಸ್ಟ್ ಸೆಂಟರ್, ಕಾಸ್ಟ್ ಪಾಯಿಂಟ್ ಆಫ್ ವ್ಯೂ ಮಾತಾಡಿದ್ರೆ. ಬಟ್ ಇನ್ ಜನರಲ್ ಆಗಿ ನಾವು ಪ್ರಾಫಿಟ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡಿದ್ರೆ ನಿಮ್ಗೆ ಎಷ್ಟು ಫೇವರಬಲ್ ಆಗುತ್ತೆ ಅಂತ, 6,450 ರೂಪಾಯಿ ನಿಮ್ಗೆ ಫೇವರಬಲ್ ಆಗುತ್ತೆ. ಇದರ ಒಂದು ಸಿಂಪಲ್ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ, ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇದ್ರದ್ದು ಆನ್ಸರ್ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಸೇ ಫಾರ್ ಎಕ್ಸಾಂಪಲ್ ನೀವೊಂದು ಒಂದು ವೆಹಿಕಲ್ ಶಾಪ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ವೆಹಿಕಲ್ ಶಾಪ್ ಇಟ್ಕೊಂಡಾಗ ನೀವೇನ್ ಮಾಡ್ತೀರಾ, ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಇಷ್ಟು ಖರ್ಚು ಅಂತ ಏನ್ ಮಾಡ್ತೀರಾ, ಒಂದು 25,000 ರೂಪಾಯಿ ದುಡ್ಡು ಇನ್ಕರ್ ಮಾಡ್ಕೊಳ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ, ವೇರಿಯಬಲ್ ಕಾಸ್ಟು ಖರ್ಚು ಆದಂಗೆ ನೀವು ಇನ್ಕರ್ ಮಾಡ್ಕೊಳ್ತಾ ಇರ್ತೀರಾ. ಈ ತರ ಇನ್ಕರ್ ಮಾಡ್ಕೊಳ್ಬೇಕಾದಾಗ ನೀವೇನ್ ಮಾಡ್ಬೇಕಾಗತ್ತೆ, ಈಗ ನಾನು ಚೆಕ್ ಮಾಡ್ಕೋಬೇಕು, ನನಗೆ ನಾನು ಮಾಡ್ಕೊಳ್ತಾರ ಅಂತ ಖರ್ಚು ನನಗೆ ಪ್ರಾಫಿಟ್ ಅಲ್ಲಿ ಇದೆಯಾ ಅಥವಾ ಲಾಸ್ ಅಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಹಾಗೆ ನೋಡ್ಕೋಬೇಕಾದಾಗ ನನಗೆ ಕಾಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಏನಾಗುತ್ತೆ, ನಿಮ್ಗೆ ವೇರಿಯಬಲ್ ಕಾಸ್ಟ್ ಎಷ್ಟಪ್ಪ ಕೊಟ್ಟಿದ್ದಾನೆ, 2.5 ಬಂತು ನನಗೆ. ಟೋಟಲ್ ನೀವು ಓಡಿಸಿರೋದು ಬಂದು 22,400 ಕಿಲೋಮೀಟರ್. ಸೊ ಟೋಟಲ್ ಅಲ್ಲಿಗೆ ಏನಾಯ್ತು, 56,000 ರೂಪಾಯಿ ವೇರಿಯಬಲ್ ಕಾಸ್ಟ್ ಆಯ್ತು. ಫಿಕ್ಸ್ಡ್ ಕಾಸ್ಟ್ ನೀವು ಆಲ್ರೆಡಿ ಇನ್ಕರ್ ಮಾಡ್ಕೊಂಡಿದ್ರೆ 25,000 ರೂಪಾಯಿ. ಸೊ ಟೋಟಲ್ 81,000 ರೂಪಾಯಿ ನೀವು ಆಕ್ಚುಲ್ ಆಗಿ ಇನ್ಕರ್ ಮಾಡ್ಕೋಬೇಕಾಗಿದ್ದು, ಬಟ್ ಆದ್ರೆ ನೀವು ಇನ್ಕರ್ ಮಾಡ್ಕೊಂಡಿದ್ದೆಷ್ಟು, 83,150 ರೂಪಾಯಿ. ಹಿಂಗ್ ನೋಡಿದಾಗ ಏನಾಗುತ್ತೆ ನಿಮ್ಗೆ, ಓಕೆ ಒಂಥರ ಲಾಸ್ ಆದಂಗೂ ಅನ್ಸುತ್ತೆ. ಏನಂತ, ಓಕೆ ನೀನು
ಅನ್ನೆಸರಿಯಾಗಿ ಎಕ್ಸ್ಟ್ರಾ 2150 ರೂಪಾಯಿ ಇನ್ಕರ್ ಮಾಡ್ಕೊಂಡಿದೀಯಾ ಅಂತ. ಅದೇನೆ ನಾನೇನಾದ್ರೂ ಬೇಡಪ್ಪ ನಾನು ಸಪ್ರೇಟ್ ಆಗಿ ವೆಹಿಕಲ್ ಇಟ್ಕೊಂಡು ಶಾಪ್ ಇಟ್ಕೊಂಡು ಬಾಡಿಗೆ ಗಿಟ್ಗೆಲ್ಲ ಕಟ್ಕೊಂಡು ತಲೆನೋವಾಗುತ್ತೆ, ಎಲ್ಲಾದ್ರೂ ಒಂದ್ ಕಡೆಯಿಂದ ಬಾಡಿಗೆಗೆ ತಗೊಂಡು ಕಾರ್ಗಳನ್ನ ಬಿಡೋಣ ಅಂತ ನೋಡ್ತೀರಾ. ಹಾಗಾದಾಗೂ ಏನಾಗುತ್ತೆ ನೋಡಿ, 4 ರೂಪಾಯಿ ನಿಮ್ಗೆ ಪರ್ ಕಿಲೋಮೀಟರ್ ರೇಟು 22,400 ರೂಪಾಯಿಗೆ 89,600 ರೂಪಾಯಿ ಆಗುತ್ತೆ. ಬಟ್ ಆಕ್ಚುಯಲ್ ಕಾಸ್ಟ್ ನೀವು ಇನ್ಕರ್ ಮಾಡ್ಕೊಳ್ಳೋದಷ್ಟು 83,150 ರೂಪಾಯಿ. ಸೊ ಅಲ್ಲಿಗೆ ನಿಮ್ಮ ಪ್ರಾಫಿಟ್ ವೇರಿಯನ್ಸ್ ಏನಾಗುತ್ತೆ, 6,450 ರೂಪಾಯಿ ಬರುತ್ತೆ. ಅರ್ಥ ಏನು, ನೀವು ಹೊರಗಡೆ ಹೋಗಿ ಹೈಯರ್ ಮಾಡ್ಕೊಳ್ಳೋದಕ್ಕಿಂತ ನೀವ್ ಏನ್ ಕರೆಂಟ್ ರನ್ ಮಾಡ್ತಾ ಇದ್ದೀರ ಅದು ಬೆಟರ್ ಅಂತ ಹೇಳ್ತೀವಿ. ಸೊ ಅರ್ಥ ಏನು, ನೀವು ಹೊರಗಡೆ ಹೋಗಿ ಬಾಡಿಗೆಗೆ ನೀವು ಕೊಟ್ಟು ನೀವು ಕಾರ್ಗಳನ್ನ ಓಡಿಸೋದ್ರ ಬದಲು ನೀವೇ ಓನ್ ಆಗಿ ಇಟ್ಕೊಂಡ್ರೆ ನಿಮ್ಗೆ 6,450 ರೂಪಾಯಿ ಫೇವರಬಲ್ ಆಗುತ್ತೆ ಅಂತ ಹೇಳ್ತೀರಾ. ಇದು ಪ್ರಾಫಿಟ್ ಪಾಯಿಂಟ್ ಆಫ್ ವ್ಯೂನ ನೋಡಿದ್ರೆ. ಅದೇ ಕಾಸ್ಟ್ ಪಾಯಿಂಟ್ ಆಫ್ ವ್ಯೂನ ನೋಡಿದ್ರೆ ಏನಾಗುತ್ತೆ, 81,000 ರೂಪಾಯಿ ನೀವು ಆಕ್ಚುಲ್ ಆಗಿ ಇನ್ಕರ್ ಮಾಡ್ಕೊಳ್ಬೇಕಾಗಿದ್ದು, ಬಟ್ ಆದ್ರೆ ನೀವು ಇನ್ಕರ್ ಮಾಡ್ಕೊಳ್ಳೋದ್ರೆಷ್ಟು 83,150 ರೂಪಾಯಿ ನೀವೇನ್ ಮಾಡ್ತಿದ್ದೀರಾ ಇನ್ಕರ್ ಮಾಡ್ಕೊಳ್ತಿದ್ದೀರಾ. ಸೊ ಅದರಿಂದ ನಿಮ್ಗೆ ಏನಾಗ್ತಾ ಇದೆ, 2,150 ರೂಪಾಯಿ ಅಡ್ವರ್ಸ್ಲಿ ಎಫೆಕ್ಟ್ ಆಗ್ತಾ ಇದೆ. ಸರ್ ಲಾಂಗ್ ಟರ್ಮ್ ಅಲ್ಲಿ ಡಿಸಿಷನ್ ಹೆಂಗ್ ತಗೊಳ್ಬೇಕು, ಇವಾಗ ನಾನು ಕಂಟಿನ್ಯೂ ಮಾಡಬೇಕಾ ಅಥವಾ ಡ್ರಾಪ್ ಮಾಡಿ ಹೈಯರಿಂಗ್ಗೆ ಹೋಗ್ಬೇಕಾ? ಆಬ್ವಿಯಸ್ಲಿ ನಾನು ಹೈಯರಿಂಗ್ಗೆ ಹೋಗಲ್ಲ, ಬಿಕಾಸ್ ನನಗೆ ಏನಾಗ್ತಾ ಇದೆ ಎಕ್ಸ್ಟ್ರಾ ಬರ್ಡನ್ ಜಾಸ್ತಿ ಆಗ್ತಾ ಇದೆ. ನಾನು ಹೊರಗಡೆ ಬಾಡಿಗೆ ಕೊಡೋದಕ್ಕೆ ಹೋಗಲ್ಲ. ಯಾಕೆ, 89,600 ರೂಪಾಯಿ ನಾನೇ ಮಾಡೋದಾದ್ರೆ ಬರೀ 83,150 ರೂಪಾಯಿ ಆಗುತ್ತೆ. ಬಟ್ ಏನ್ ಮಾಡಬೇಕು, ಸೊ ಡೇ ಬೈ ಡೇ ಹೋಗ್ತಾ ಏನಾಗುತ್ತೆ, ನಿಮ್ಮ ಈ ಫಿಕ್ಸ್ಡ್ ಕಾಸ್ಟ್ ರಿಕವರಿ ಪೋರ್ಷನ್ ಏನಾಗುತ್ತೆ, ರಿಕವರಿ ಆದಂಗೆ ಏನಾಗುತ್ತೆ, ನಿಮ್ಗೆ ನಿಮ್ಮ ಓವರ್ ಆಲ್ ಆಕ್ಚುಯಲ್ ಕಾಸ್ಟ್ ಏನಾಗ್ತಾ ಹೋಗುತ್ತಲ್ಲ 83,000 ಇದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ತರ ಕಡಿಮೆ ಆಗ್ತಾ ಬರೋದ್ರಿಂದ ಏನಾಗುತ್ತೆ ನಿಮ್ಗೆ ಆಬ್ವಿಯಸ್ಲಿ, ಸೊ ನಿಮ್ಮ ಒಂದು ವಾಟ್ ವಿ ಕಾಲ್ಡ್ ನಿಮ್ಮ ಓವರ್ ಆಲ್ ಕಾಸ್ಟ್ ಇನ್ಕರೆನ್ಸ್ ಬರ್ಡನ್ ಏನಾಗುತ್ತೆ ಕಡಿಮೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಹೋಗ್ತೀರಾ. ಸೊ ಅದರಿಂದ ಬೆಟರ್ ಟು ಕಂಟಿನ್ಯೂ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇನ್ಸ್ಟೆಡ್ ಆಫ್ instead of going for higher for some other person ಅಂತ ಹೇಳ್ತೀರಾ. ಹೋಪ್ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಓಕೆ ಫೈನ್, ಡನ್. ಸೊ ಇದು 6ನೇ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡಿದ್ದೀಗ. ನಾವು ಸೊ ನನ್ನ ನೆಕ್ಸ್ಟ್ ಪ್ರಾಬ್ಲಮ್ಮು, ಜಸ್ಟ್ ಓಪನ್ ದಿಸ್ ಒನ್. ಓಕೆ, 5ನೇ ಪ್ರಾಬ್ಲಮ್ಮು ನಿಮ್ಗೆ ಸ್ವಲ್ಪ ತುಂಬಾ ಲೆಂತಿ ಅಂತ ನಿಮ್ಗೆ ಕಾಣಿಸುತ್ತೆ, ಬಟ್ ಎಕ್ಸಾಕ್ಟ್ ಆಗಿ ಇಟ್ ಈಸ್ ನಾಟ್ ಅ ಲೆಂತಿ ಪ್ರಾಬ್ಲಮ್. ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಡೀಟೇಲ್ಡ್ ಆಗಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಓನ್ಲಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂತ. ಸೊ ಲೆಟ್ ಮಿ ಶೇರ್ ದಟ್ ಸ್ಕ್ರೀನ್ ನೌ. ಪ್ರೆಸೆಂಟ್ ಮೈ ಸ್ಕ್ರೀನ್, ವಿಂಡೋ, ಪ್ರಾಬ್ಲಮ್, ಶೇರ್. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನೋಡಿ, PDF ಡಾಕ್ಯುಮೆಂಟ್. ಓಕೆ, ಇನ್ ಕಾಟನ್ ಟೆಕ್ಸ್ಟೈಲ್ ಮಿಲ್ ದ ಸ್ಪಿನ್ನಿಂಗ್ superintendent, weaving superintendent and processing superintendent report to the mill manager, who along with the chief manager reports to the director technical. The sales manager along with the publicity manager reports to the director, who along with the director reports to the managing director. ಇಲ್ಲಿ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಯಾವುದೋ ಒಂದು ಕಾಟನ್ ಟೆಕ್ಸ್ಟೈಲ್ ಮಿಲ್ ಇದೆಯಂತೆ, ಬಟ್ಟೆ ನೇಯೋದು ಯಾವುದೋ ಒಂದು ಕಂಪನಿ ಇದೆಯಂತೆ ಚಿಕ್ಕದು. ಇಲ್ಲಿ ಒಬ್ಬ ಸ್ಪಿನ್ನಿಂಗ್ ಸೂಪರಿಂಟೆಂಡೆಂಟ್ ಅಂತ ಇದಾನಂತೆ, ಮತ್ತೆ ವೀವಿಂಗ್ ಸೂಪರಿಂಟೆಂಡೆಂಟ್ ಅಂತ ಇದಾನೆ, ಮತ್ತೆ ಇನ್ನೊಂದು ಪ್ರೊಸೆಸಿಂಗ್ ಸೂಪರಿಂಟೆಂಡೆಂಟ್. 3 ಜನ ಸೂಪರಿಂಟೆಂಡೆಂಟ್ಗಳು ಇದ್ದಾರೆ. ಇವ್ರು ಏನ್ ಮಾಡ್ತಾರಂತೆ, ಅಲ್ಲಿ ಏನ್ ನಡೀತಾ ಇದೆ ಆಯಾ ಡಿವಿಷನ್ಗಳಲ್ಲಿ ಅದನ್ನ ಮಿಲ್ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡ್ತಾನಂತೆ. ಯಾರಿಗೆ? ಮಿಲ್ ಮ್ಯಾನೇಜರ್ಗೆ. ಹೂ ಅಲಾಂಗ್ ವಿತ್ ದ ಚೀಫ್ ಇಂಜಿನಿಯರ್ ರಿಪೋರ್ಟ್ಸ್ ಟು ದ ಡೈರೆಕ್ಟರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್. ಹಾಗೇನೆ ಚೀಫ್ ಇಂಜಿನಿಯರ್ ಅನ್ನೋನೊಬ್ಬ ಟೆಕ್ನಿಕಲ್ ಡೈರೆಕ್ಟರ್ಗೆ ಏನ್ ಮಾಡ್ಬೇಕಂತೆ, ರಿಪೋರ್ಟ್ ಮಾಡ್ಬೇಕಂತೆ. ಅದಾದ್ಮೇಲೆ ಸೇಲ್ಸ್ ಮ್ಯಾನೇಜರ್ ಅಲಾಂಗ್ ವಿತ್ ದ ಪಬ್ಲಿಸಿಟಿ ಮ್ಯಾನೇಜರ್ ರಿಪೋರ್ಟ್ಸ್ ದ ಡೈರೆಕ್ಟರ್ ಮಾರ್ಕೆಟಿಂಗ್. ಸೊ ಸೇಲ್ಸ್ ಮ್ಯಾನೇಜರ್ ಮತ್ತೆ ಪಬ್ಲಿಸಿಟಿ ಮ್ಯಾನೇಜರ್ ಯಾರಿಗೆ ರಿಪೋರ್ಟ್ ಮಾಡ್ಬೇಕಂತೆ, ಮಾರ್ಕೆಟಿಂಗ್ ಡೈರೆಕ್ಟರ್ ರಿಪೋರ್ಟ್ ಮಾಡ್ಬೇಕಂತೆ. ಹೂ ಅಲಾಂಗ್ ವಿತ್ ದ ಟೆಕ್ನಿಕಲ್ ಡೈರೆಕ್ಟರ್ ರಿಪೋರ್ಟ್ಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಅಲ್ಲಿಗೆ ಟೆಕ್ನಿಕಲ್ ಡೈರೆಕ್ಟರ್, ಮಾರ್ಕೆಟಿಂಗ್ ಡೈರೆಕ್ಟರ್ ಇವರಿಬ್ರು ಯಾರಿಗೆ ಇದು ಮಾಡ್ತಾರಂತೆ, ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಅವರು ಸಬ್ಮಿಟ್ ಮಾಡ್ತಾರಂತೆ. ಸೊ ಅಲ್ಲಿಗೆ ಅರ್ಥ ಏನು, ಸೊ ಫಸ್ಟ್ ಬರೋದು ಇವನ್ ಕೈ ಕೆಳಗಡೆ ಟೆಕ್ನಿಕಲ್ ಡೈರೆಕ್ಟರು, ಆಮೇಲೆ ಮಾರ್ಕೆಟಿಂಗ್ ಡೈರೆಕ್ಟರ್ ಬರ್ತಾರೆ. ನಾವು ಮಾರ್ಕೆಟಿಂಗ್ ಡೈರೆಕ್ಟರ್ ಕೆಳಗಡೆ ಪಬ್ಲಿಸಿಟಿ ಮ್ಯಾನೇಜರು, ಸೇಲ್ಸ್ ಮ್ಯಾನೇಜರ್ ಬರ್ತಾರೆ. ದೆನ್
ಡೈರೆಕ್ಟರ್ ಟೆಕ್ನಿಕಲ್ ಕೆಳಗಡೆ ಚೀಫ್ ಇಂಜಿನಿಯರು ಮತ್ತೆ ಮಿಲ್ ಮ್ಯಾನೇಜರ್ ಬರ್ತಾರೆ. ನಾವು ಮಿಲ್ ಮ್ಯಾನೇಜರ್ ಕೆಳಗಡೆ ಪ್ರೊಸೆಸಿಂಗು ಮತ್ತೆ ಯಾರು ವೀವಿಂಗು ಮತ್ತೆ ಇನ್ನೊಂದು ಸ್ಪಿನ್ನಿಂಗ್ ಬರುತ್ತೆ. ಇದೊಂಥರ ಹೈರಾರ್ಕಿಕಲ್ ಚಾರ್ಟ್ ಆಯ್ತು. ಏನು ಸ್ಪಿನ್ನಿಂಗು, ವೀವಿಂಗು, ಯಾರು ಪ್ರೊಸೆಸಿಂಗ್, ಇವು ಮೂರು ಬಂದು ಮಿಲ್ ಮ್ಯಾನೇಜರ್ಗೆ, ಮಿಲ್ ಮ್ಯಾನೇಜರ್ ಮತ್ತೆ ಚೀಫ್ ಇಂಜಿನಿಯರ್ ಬಂದು ಟೆಕ್ನಿಕಲ್ ಡೈರೆಕ್ಟರ್ಗೆ, ಈ ಕಡೆ ಸೇಲ್ಸ್ ಮ್ಯಾನೇಜರು, ಪಬ್ಲಿಸಿಟಿ ಮ್ಯಾನೇಜರು, ಮಾರ್ಕೆಟಿಂಗ್ ಡೈರೆಕ್ಟರ್ಗೆ ಕೊಡ್ತಾರೆ ರಿಪೋರ್ಟ್ನ. ಆಮೇಲೆ ಮಾರ್ಕೆಟಿಂಗ್ ಡೈರೆಕ್ಟರ್ ಮತ್ತೆ ಟೆಕ್ನಿಕಲ್ ಇವರಿಬ್ರು ಯಾರಿಗೆ ಕೊಡ್ತಾರಂತೆ? ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಕೊಡ್ತಾರಂತೆ. ಇದು ಏನು ಫ್ಲೋ ಆಫ್ ದ ಆರ್ಗನೈಸೇಷನ್. ಯೂಶುವಲಿ ಆರ್ಗನೈಸೇಷನ್ ನಡೆಯೋದು ಈ ರೀತಿ ಇರುತ್ತೆ. ಹೆಡ್ ಯಾರಿರ್ತಾನೆ, ಯಾರೋ ಒಬ್ಬ ಜನರಲ್ ಮ್ಯಾನೇಜರು, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ. ಅವನ್ ಕೈ ಕೆಳಗಡೆ ಟೆಕ್ನಿಕಲ್ ಡೈರೆಕ್ಟರು, ಮಾರ್ಕೆಟಿಂಗ್ ಡೈರೆಕ್ಟರು, ದೆನ್ ಮಾರ್ಕೆಟಿಂಗ್ ಡೈರೆಕ್ಟರ್ ಕೆಳಗಡೆ ಪಬ್ಲಿಸಿಟಿ ಮ್ಯಾನೇಜರು, ಸೇಲ್ಸ್ ಮ್ಯಾನೇಜರು, ಟೆಕ್ನಿಕಲ್ ಡೈರೆಕ್ಟರ್ ಕೆಳಗಡೆ ಚೀಫ್ ಇಂಜಿನಿಯರು, ಮಿಲ್ ಮ್ಯಾನೇಜರು, ದೆನ್ ಮಿಲ್ ಮ್ಯಾನೇಜರ್ ಕೆಳಗಡೆ ಸ್ಪಿನ್ನಿಂಗು, ವೀವಿಂಗು ಮತ್ತೆ ಪ್ರೊಸೆಸಿಂಗ್ ಅಂತ ಬರುತ್ತೆ. ಹೋಪ್ ನಾನು ಈ ಚಾರ್ಟ್ ಹೇಳಿದ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು ಅಂತ ಅಂದ್ರೆ, ಹೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಳಗಡೆ ಮಾರ್ಕೆಟಿಂಗ್ ಡೈರೆಕ್ಟರ್, ಟೆಕ್ನಿಕಲ್ ಡೈರೆಕ್ಟರ್ ಬರ್ತಾರೆ. ಮಾರ್ಕೆಟಿಂಗ್ ಡೈರೆಕ್ಟರ್ ಕೆಳಗಡೆ ಸೇಲ್ಸ್ ಮ್ಯಾನೇಜರು, ಪಬ್ಲಿಸಿಟಿ ಮ್ಯಾನೇಜರ್ ಬರ್ತಾರೆ. ಈ ಕಡೆ ಟೆಕ್ನಿಕಲ್ ಡೈರೆಕ್ಟರ್ ಕೆಳಗಡೆ ಚೀಫ್ ಇಂಜಿನಿಯರು ಮತ್ತೆ ಮಿಲ್ ಮ್ಯಾನೇಜರ್ ಬರ್ತಾರೆ. ಈ ಮಿಲ್ ಮ್ಯಾನೇಜರ್ ಕೆಳಗಡೆ ಸ್ಪಿನ್ನಿಂಗು, ವೀವಿಂಗು ಮತ್ತೆ ಪ್ರೊಸೆಸಿಂಗ್ ಅಂತ ಈ ಮೂರು ಡಿಪಾರ್ಟ್ಮೆಂಟ್ಗಳು ಬರುತ್ತೆ. ಇದು ಏನು ಚಾರ್ಟ್. ನಾವು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡೋಣ. The following data have been extracted from the books for a particular period. Now, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಏನೋ ಬುಕ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿದಾರಂತೆ. ಏನ್ ಹೇಳಿದ್ದಾರೆ ನೋಡೋಣ. ಏನೇನೋ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಪಬ್ಲಿಸಿಟಿ ಡಿಪಾರ್ಟ್ಮೆಂಟು, ಸೇಲ್ಸ್ ಕಮಿಷನು, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು, ವೀವಿಂಗ್ ಡಿಪಾರ್ಟ್ಮೆಂಟು, ರಾ ಮೆಟೀರಿಯಲ್ಸು, ಪ್ರೊಸೆಸ್ ಹೌಸ್ ಮೆಟೀರಿಯಲ್ಲು, ಮೇಂಟೆನೆನ್ಸ್ ಸ್ಟೋರ್ಸ್ ಅಂತೆ, ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟು, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟು, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಯುಟಿಲಿಟಿ, ವೀವಿಂಗ್ ಡಿಪಾರ್ಟ್ಮೆಂಟ್ ಯುಟಿಲಿಟಿ, ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಯುಟಿಲಿಟಿ, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಯುಟಿಲಿಟಿ, ಆಮೇಲೆ ವೀವಿಂಗ್ ಮೆಟೀರಿಯಲ್ಸು, ದೆನ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ಸು, ಡೈರೆಕ್ಟರ್ ಟೆಕ್ನಿಕಲ್ ಆಫೀಸ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ಡೈರೆಕ್ಟರ್ ಮಾರ್ಕೆಟಿಂಗ್ ಆಫೀಸ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫೀಸ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ಮಿಲ್ ಮ್ಯಾನೇಜರ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ಮತ್ತು ಲಾಸ್ಟಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ಎ ಅಂತ ಕೊಟ್ಟಿರೋ ಜಾಗದಲ್ಲೆಲ್ಲ ಅಡ್ವರ್ಸು, ಎಫ್ ಅಂತ ಕೊಟ್ಟಿರೋ ಜಾಗದಲ್ಲೆಲ್ಲ ಫೇವರಬಲ್. ಅವ್ನು ಕ್ವಶನ್ ಕೇಳಿದಾನೆ ಫೈನಲ್ ಆಗಿ ಏನು ಅಂತ ಅಂದರೆ, ಪ್ರಿಪೇರ್ ದ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ರಿಪೋರ್ಟ್ ಫಾರ್ ದ ಮ್ಯಾನೇಜಿಂಗ್ ಡೈರೆಕ್ಟರ್, ಡೈರೆಕ್ಟರ್ ಮಾರ್ಕೆಟಿಂಗ್, ಡೈರೆಕ್ಟರ್ ಟೆಕ್ನಿಕಲ್ ಅಂಡ್ ಮಿಲ್ ಮ್ಯಾನೇಜರ್ ಅಂತ. ಸೊ ನೀವೇನು ಮಾಡಿ ಅಂತ ಅಂದರೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾನೆ. ನಾವು ಸರ್ ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿಕೊಡ್ತೀನಿ. ಬಟ್ ನೀವು ಇವತ್ತಿನ ಅಸೈನ್ಮೆಂಟ್ ನೀವು ಸಬ್ಮಿಟ್ ಮಾಡಬೇಕಾದಾಗ 5ನೇ ಪ್ರಾಬ್ಲಮ್ದು ಮತ್ತು 6ನೇ ಪ್ರಾಬ್ಲಮ್ದು ಸೊಲ್ಯೂಷನ್ ಸಬ್ಮಿಟ್ ಮಾಡಬೇಕು. ಜೊತೆಗೆ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಏನೇನು ಸ್ಟಾರ್ಟಿಂಗ್ ಫ್ರಮ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಅಲ್ಲಿಂದ ಹಿಡಿದು ಟಿಲ್ ಮಿಲ್ಸ್ ಮ್ಯಾನೇಜರ್ ಸ್ಯಾಲ್ರಿ ಅಂಡ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಇದನ್ನ ನೀವೇನ್ ಮಾಡಬೇಕು, ಕ್ಯಾಟಗರೈಸ್ ಮಾಡಬೇಕು. ಹೆಂಗ್ ಕ್ಯಾಟಗರೈಸ್ ಮಾಡಬೇಕು, ಯಾವ್ಯಾವ ಐಟಮ್ ಅಥವಾ ಯಾವ್ಯಾವ ಎಲಿಮೆಂಟು ಯಾರ್ಯಾರಿಗೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಸಂಬಂಧಪಡೋದು ಇಷ್ಟೇನೆ, ಐದರ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ವೀವಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಪ್ರೊಸೆಸಿಂಗ್ ಹೋಗುತ್ತೆ, ಇಲ್ಲ ಯಾರದು ಮಿಲ್ಸ್ ಮ್ಯಾನೇಜರ್ಗೆ ಹೋಗುತ್ತೆ, ಚೀಫ್ ಇಂಜಿನಿಯರಿಗೆ ಹೋಗುತ್ತೆ, ಆಮೇಲೆ ಯಾರದು ಸೇಲ್ಸ್ ಮ್ಯಾನೇಜರ್ಗೆ ಹೋಗುತ್ತೆ, ಪಬ್ಲಿಸಿಟಿ ಮ್ಯಾನೇಜರ್ಗೆ ಹೋಗುತ್ತೆ, ಟೆಕ್ನಿಕಲ್ ಡೈರೆಕ್ಟರು, ಮಾರ್ಕೆಟಿಂಗ್ ಡೈರೆಕ್ಟರು ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರು. ಇಷ್ಟು ಜನಕ್ಕೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಕೊಟ್ಟಿರೋ ಐಟಮ್ಸ್ಗಳನ್ನ ನೀವು ಡಿವೈಡ್ ಮಾಡಿ ನೀವೇನು ಮಾಡಬೇಕಾಗತ್ತೆ, ಸೊ ಕ್ಲಾಸಿಫಿಕೇಶನ್ ಮಾಡಬೇಕಾಗತ್ತೆ. ಅದು ನಿಮ್ಮ 7th ಪ್ರಾಬ್ಲಮ್ಗೆ ಕೊಡಬೇಕಾಗಿರುವಂಥ ಅಸೈನ್ಮೆಂಟು. ಸೊ ಫೈನಲ್ ಸೊಲ್ಯೂಷನ್ ನಾನು ನಿಮ್ಗೆ ಹೇಳಿಕೊಡ್ತೀನಿ, ಬಟ್ ನೀವು ಮಾಡಬೇಕಾಗಿರೋದೇನೋ, ಯು ನೀಡ್ ಟು ಮೇಕ್ ಅ ಕ್ಯಾಟಗರೈಸ್ ಬಿಟ್ವೀನ್ ದೀಸ್ ಹೆಡ್ಡಿಂಗ್ಸ್. ನಾನು ಯಾರ್ಯಾರ್ದು ಅವಾಗಲೇ ಹೇಳಿದ್ನಲ್ಲ ಅವ್ರದ್ದೆಲ್ಲರದ್ದು ಎಕ್ಸ್ಪೆನ್ಸಸ್ಗಳು ಕೊಟ್ಟಿದ್ದಾರೆ, ನೀವೇನು ಮಾಡಬೇಕಾಗತ್ತೆ, ಸೊ ಡಿವೈಡ್ ಮಾಡಬೇಕಾಗತ್ತೆ. ಸೊ ಅದು ಏನು ಇವತ್ತಿನ ಅಸೈನ್ಮೆಂಟು. ಬೋತ್ 5th ಪ್ರಾಬ್ಲಮ್ 6th ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿ, ಮತ್ತು ಈ 7th ಪ್ರಾಬ್ಲಮ್ ನೀವೇನು ಮಾಡಬೇಕಾಗತ್ತೆ, ಸೊ ನಾನು ಹೇಳಿದ್ದು ಕ್ಲಾಸಿಫಿಕೇಶನ್ ನೀವೇನು ಮಾಡಬೇಕಾಗತ್ತೆ, ನೀಟಾಗಿ ಮಾಡಬೇಕಾಗತ್ತೆ. ಹೋಪ್ ನಾನು ಹೇಳಿದ್ದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಥ್ಯಾಂಕ್ ಯು.